ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಓಲಾ ಎಲೆಕ್ಟ್ರಿಕ್ ಕನ್ವರ್ಟ್ಸ್ ಫ್ರಮ್ ಪ್ರೈವೇಟ್ ಟು ಪಬ್ಲಿಕ್ ಕಂಪ್ನಿ. IPO ಲಾಂಚ್ ಮಾಡೋ ಮುಂಚೆ 2024 ಈಗ ಓಲಾ ಎಲೆಕ್ಟ್ರಿಕ್ ಅವರು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಯಾಕಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ ಮಾತ್ರ IPOs ಲಾಂಚ್ ಮಾಡ್ಬೋದು, ಪಬ್ಲಿಕ್ಕಿಂದ ದುಡ್ಡು ತಗೋಬೋದು. ಓಲಾ ಎಲೆಕ್ಟ್ರಿಕ್ಕು ಅವರು IPO ಅಪ್ರಾಕ್ಸಿಮೇಟ್ ಆಗಿ ಸದ್ಯಕ್ಕೆ ಫೈನಲೈಸ್ ಆಗಿಲ್ಲ 6,500ರಿಂದ 8,000 ಕೋಟಿ ಕಲೆಕ್ಟ್ ಮಾಡ್ಬೋದು ಅಂತ ಪ್ಲಾನ್ ಹಾಕಿದ್ದಾರೆ. ಓಲಾ ಎಲೆಕ್ಟ್ರಿಕ್ಕು ಇಂಡಿಯಾದ ಲೀಡಿಂಗ್ ಎಲೆಕ್ಟ್ರಿಕ್ 2 ವೀಲರ್ ಕಂಪ್ನಿ ಹಾಗೂ ಅವರ ಮಾರ್ಕೆಟ್ ಶೇರು 35% ಸದ್ಯಕ್ಕಿದೆ. ಅವರು ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಕಾರ್ಸು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ಲ್ಯಾನ್ಸ್ ಇದೆ. ನ್ಯೂಸ್ ನಂಬರ್ 2. ಜಿಯೋ ಪ್ಲ್ಯಾನ್ಸ್ ಕ್ಲೌಡ್ ಲ್ಯಾಪ್ಟಾಪ್ ಫಾರ್ ₹15,000. ರಿಲಯನ್ಸ್ ಜಿಯೋ ಲ್ಯಾಪ್ಟಾಪ್ ಮಾರ್ಕೆಟಲ್ಲಿ ಅವರ ಮಾರ್ಕೆಟ್ ಶೇರನ್ನು ತುಂಬ ಜಾಸ್ತಿ ಮಾಡಲಿಕ್ಕೆ ಅವರೊಂದು ಕ್ಲೌಡ್ ಲ್ಯಾಪ್ಟಾಪನ್ನು ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಫಾರ್ ಅಪ್ರಾಕ್ಸಿಮೇಟ್ಲಿ ₹15,000. ಕ್ಲೌಡ್ ಲ್ಯಾಪ್ಟಾಪ್ ಅಂದರೆ ಸ್ಟೋರೇಜು ಮತ್ತು ಪ್ರೊಸೆಸಿಂಗ್ ಎಲ್ಲ ಕ್ಲೌಡಲ್ಲಿ ಆಗುತ್ತೆ, ಅಂದರೆ ಇಂಟರ್ನೆಟಲ್ಲಿ ಆಗುತ್ತೆ. ಹಾಗೂ ಅದರಿಂದ ಕಾಸ್ಟ್ ಆಫ್ ದ ಲ್ಯಾಪ್ಟಾಪ್ ತುಂಬ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಸ್ಟೋರೇಜ್ ಡಿವೈಸು ಮತ್ತು ಪ್ರೊಸೆಸಿಂಗ್ ಎಲ್ಲ ಇಲ್ಲಿ ಲ್ಯಾಪ್ಟಾಪಲ್ಲೇ ಆಗುತ್ತೆ. ಅವಾಗೇನಾಗುತ್ತೆ, ಅದ್ರ ಕಾಂಪೊನೆಂಟ್ ಕಾಸ್ಟ್ ಜಾಸ್ತಿ ಇರ್ತದೆ. ಈ ಲ್ಯಾಪ್ಟಾಪು ಅದನ್ನೆಲ್ಲ ಇಂಟರ್ನೆಟ್ ಬೇಸ್ ಮಾಡಿಕೊಂಡು ಸ್ವಲ್ಪ ಕಾಸ್ಟನ್ನು ಕಮ್ಮಿ ಮಾಡಿ ಮತ್ತು ಕಮ್ಮಿ ರೇಟಿಗೆ ಕೊಡಲಿಕ್ಕೆ ಪ್ರಯತ್ನ. ರಿಲಯನ್ಸ್ ಅವರು ಸದ್ಯಕ್ಕೆ ಟಾಪ್ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರರ್ಸ್ HP, ಏಸರ್, ಲೆನೋವೋ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಡಿಸ್ಕಷನ್ ನಡೀತಾ ಇದೆ ಸೊ ದಟ್ ಅವರು ಲ್ಯಾಪ್ಟಾಪ್ ಪ್ರೊಡಕ್ಷನ್ ಮಾಡ್ಬೋದು ಅಂತ. ನ್ಯೂಸ್ ನಂಬರ್ 3. JSW Infra wins 4,119 crore project from Karnataka government. JSW ಇನ್ಫ್ರಾಸ್ಟ್ರಕ್ಚರ್ ಶೇರ್ಸು 8% ರ್ಯಾಲಿ ಆಯಿತು ನಿನ್ನೆ. ಯಾಕಂದರೆ ಲೆಟರ್ ಆಫ್ ಅವಾರ್ಡ್ ಬಂದಿದೆ ಅವರಿಗೆ ಕರ್ನಾಟಕ ಗೌರ್ಮೆಂಟಿಂದ ಕೆನಿ ಪೋರ್ಟನ್ನು ಡೆವಲಪ್ ಮಾಡಲಿಕ್ಕೆ 4,119 crores. JSW ಇನ್ಫ್ರಾಸ್ಟ್ರಕ್ಚರ್ ಸೆಕೆಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ಪೋರ್ಟ್ ಕಂಪ್ನಿ ಇಂಡಿಯಾದಲ್ಲಿ. ಫಸ್ಟು ಅದಾನಿ ಪೋರ್ಟ್ಸ್. ಕೆನಿ ಪೋರ್ಟಲ್ಲಿ ಇನಿಷಿಯಲ್ ಕೆಪಾಸಿಟಿ ಎಷ್ಟಿರ್ತದೆ ಕಾರ್ಗೋವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂದರೆ 3 ಕೋಟಿ ಟನ್ಸ್ ಪರ್ ಆ್ಯನಮ್. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಆ್ಯಾವ್ರೇಜ್ ಆಗಿ ಇಂಡಿಯಾದಲ್ಲಿ ಪ್ರತಿದಿನ 20.78 ಕಿಲೋಮೀಟರ್ಸ್ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇದು ಏಪ್ರಿಲ್ ಟು ನವಂಬರ್ 2023 ಇದು ಆ್ಯಾವ್ರೇಜ್. ಹಾಗೂ ನ್ಯಾಷನಲ್ ಹೈವೇಸ್ ಅಥಾರಿಟಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈ ವರ್ಷ ಫೈನಾನ್ಷಿಯಲ್ ಇಯರ್ 2023-24 12,500 ಕಿಲೋಮೀಟರ್ಸ್ ಹೈವೇಸನ್ನು ಬಿಲ್ಡ್ ಮಾಡಲಿಕ್ಕೆ. ಆಯಿಲ್ ಪ್ರೈಸಸ್ ನಿನ್ನೆ 4% ಮೇಲೋಯ್ತು ಫ್ರಮ್ ದ 4 ಮಂತ್ ಲೋ. ಯಾಕೆಂದರೆ ಅದರ ಮುಂಚಿನ ದಿವಸ 4 ಮಂತ್ ಲೋ ಆಗಿ ಬಿದ್ದಿತ್ತು ಕ್ರೂಡ್ ಆಯಿಲ್ ಪ್ರೈಸಸ್ಸು. ಈಗ ಸದ್ಯಕ್ಕೆ 4% ಮೇಲೆ ಹೋದ್ಮೇಲೂ $80 ಪರ್ ಬ್ಯಾರೆಲ್ ಆಯಿಲ್ ಪ್ರೈಸಸ್ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.